ನಾಟಿ ಕೋಳಿ ಮೊಟ್ಟೆನ ಸುಡಬಾರ್ದಂತೆ, ಯಾಕೆ ಅಂತ ನಿಮಗೆ ಗೊತ್ತಾ? ಇವತ್ತು ನಮ್ಮ ಅಪ್ಪಾಜಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಆದ ತಕ್ಷಣ ನಾನು ಅಪ್ಪಾಜಿ ಟೀ ಕುಡಿತೀವಿ. ಎಲ್ಲರೂ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ತಿಂಡಿ ಮಾಡೋದ್ರಲ್ಲಿ ಒಂಥರ ಖುಷಿ. ನಾಟಿ ಕೋಳಿ ಮೊಟ್ಟೆಲಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಬೆಳಗ್ಗೆನೆ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಆದರೆ ಎಗ್ ರೈಸ್ ಮಾಡೋದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಕೇಳ್ಬೋದು. ಬಟ್ ಎಗ್ ರೈಸ್ನ ಎಲ್ಲರೂ ಕೂಡ ನಾರ್ಮಲ್ ಫಾರ್ಮ್ ಕೋಳಿ ಮೊಟ್ಟೆ ಮಾಡ್ತಾರೆ. ಆದರೆ ನಾನಿಲ್ಲಿ ನಾಟಿ ಕೋಳಿ ಮೊಟ್ಟೆಯಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಸಾಕಿರೋ ಕೋಳಿ ಇಟ್ಟಿರೋ ಮೊಟ್ಟೆ. ಎಲ್ಲ ಕೋಳಿನೂ ಮೊಟ್ಟೆ ಇಡುತ್ತೆ ಗೊತ್ತು, ಬಟ್ ಆದ್ರೂ ನಾಟಿ ಕೋಳಿ ಮೊಟ್ಟೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲ್ ಅಲ್ವಾ. ನಾನು ನಮ್ಮ ಅಪ್ಪಾಜಿ ಹತ್ರ ಕುತ್ಕೊಂಡು ಕೇಳ್ತಾ ಇದ್ದೆ, ಅಪ್ಪಾಜಿ ಇವಾಗ ನಾಟಿ ಕೋಳಿ ಮೊಟ್ಟೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು, ನಾಟಿ ಕೋಳಿ ಮೊಟ್ಟೆ ಬಂದ್ಬಿಟ್ಟು ಒಂದಕ್ಕೆ 18 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸಂತೆಲಿ. ಆ್ಯಂಡ್ ಇವಾಗ ನಾಟಿ ಕೋಳಿ ಮೊಟ್ಟೆಲು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಅಂದರೆ ಕಳ್ಬೇಕೆ ಅಂತಾರಲ್ಲ ಅದು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ನೈಟು ಈರುಳ್ಳಿ ಸೊಪ್ಪೇನ ನೀರೊಳಗೆ ಬಿಸಿ ನೀರೊಳಗೆ ಹಾಕ್ಬಿಟ್ಟು ಅದರೊಳಗೆ ನಾಟಿ ಫಾರಮ್ ಕೋಳಿ ಮೊಟ್ಟೆ ಅದು ಲೈಟ್ ಕಂದು ಕಲರ್ ಬರುತ್ತೆ. ಅವಾಗ ಲೈಕ್ ನಾಟಿ ಕೋಳಿ ಮೊಟ್ಟೆ ಥರನೇ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮಮ್ಮ ಸೇವ್ ಮಾಡಿದ್ದಾವೆ ನಾಟಿ ಕೋಳಿ ಮೊಟ್ಟೆ, ತೋರಿಸ್ತೀನಿ. ಚಿಕ್ಕದಾಗಿರೋ ಫಾರಮ್ ಕೋಳಿ ಮೊಟ್ಟೆ ತೊಗೊಂಡು ಅದನ್ನು ನಾಟಿ ಕೋಳಿ ಮೊಟ್ಟೆ ಥರ ರೆಡಿ ಮಾಡಿ ಕೊಡ್ತಾ ಇದ್ದಾವೆ. ಅಲ್ಲಿ ಮಿಸ್ ಆಗಿ ನಾಟಿ ಕೋಳಿ ಅಂತಲೇ ಹೇಳಿದ್ದೀನಿ, ಸಾರಿ. ಒಂದು ಮೊಟ್ಟೆಗೆ 18 ರೂಪಾಯಿ ಅಂತ ಹೇಳಿದ್ರೆ ಡೈಲಿ ಒಂದು 10 ಮೊಟ್ಟೆ ಇಡುತ್ತೆ. ಯೋಚನೆ ಮಾಡಿ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹಳ್ಳಿ ಲೈಫು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು 50 ನಾಟಿ ಕೋಳಿ ಸಾಕೋಬಿಟ್ರಂತೂ ಸೂಪರ್ ಆಗಿರುತ್ತೆ ಲೈಫು. ಅವಳು ಹೇಳೋದು ನನಗೆ ಮನೆಯಲ್ಲಿ ಫೇವ್ರೆಟ್ ಪ್ಲೇಸ್ ಅಂದರೆ ಅಡುಗೆ ಮನೆ ಅಲ್ವಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗಿದೆ, ಮನೆ ಕ್ಲೀನ್ ಮಾಡ್ಕೊಂಡಾಗಿದೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ನಾನು ತಿಂಡಿ ತಿಂತೀನೋ ಇಲ್ವೋ ಗೊತ್ತಿಲ್ಲ, ಫ್ರೆಶಪ್ ಎಲ್ಲ ಆದಮೇಲೆ ತಿಂಡಿ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಬಟ್ ಎಲ್ಲ ದಿನವೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ದಿನ ಬೇಗ ತಿಂಡಿ ಮಾಡಬೇಕಾಗಿರುತ್ತೆ. ಆವಾಗ ಏನು ಮಾಡ್ತೀನಿ, ಎದ್ದು ಫ್ರೆಶಪ್ ಆಗಿ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಮಾಡಿಕೊಟ್ಟು ಎಲ್ಲ ಅಪ್ಪಾಜಿ ಅಮ್ಮ ಭಾವ ಎಲ್ಲ ಹೊಲದತ್ರ ತೋಟದತ್ರ ಕೆಲ್ಸಕ್ಕೆ ಹೋದ್ಮೇಲೆ ಅದಾದಮೇಲೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊತೀನಿ. ಪಾಪು ಮಲಗಿದ್ರೆ ಪಾಪು ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಮನೆ ಹತ್ರ ಇರ್ತಾರಲ್ವ, ಇಲ್ಲ ಅಂತ ಅಂದರೆ ಯಾರನ್ನಾದ್ರೂ ಒಬ್ಬರು ಮನೆ ಹತ್ರ ಇರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಪು ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ಸಂಬಾರ ಕೀಳೋಕ್ಕೆ ತೋಟದ ಹತ್ರ ಹೋಗಿದ್ದೇವೆ, ಫಾರೆಸ್ಟ್ ಅಂತ ಹೇಳ್ತೀವಿ, ಅಲ್ಲಿ ಸಂಬಾರ ಹಾಕಿದ್ರು, ಅದನ್ನು ಕೀಳಕ್ಕೆ ಹೋಗಿದ್ದೇವೆ. ಅಪ್ಪಾಜಿ ಇಲ್ಲಿ ಹರಳೆಣ್ಣೆ ಅದು ಮಾಡ್ತಾರಲ್ಲ, ಹರಳು ಬೀಜ, ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಅವತ್ತು ಅಮ್ಮ ಬಡ್ದಿದ್ರಲ್ವ, ಅದನ್ನೆಲ್ಲ ಬೀಜನೇ ಸಪ್ರೇಟು ಮತ್ತು ಸಿಪ್ಪೆಗಳಿರುತ್ತಲ್ಲ ಅದು ಸಪ್ರೇಟು, ಇನ್ನು ಕೆಲವೊಂದು ಅದರಲ್ಲಿ ಉಳಿದಿರುತ್ತಲ್ಲ ಅದನ್ನು ಮತ್ತೆ ಬಡಿಬೇಕಾಗುತ್ತೆ, ಅದನ್ನು ಮಾಡ್ತಾಯಿದ್ರು. ಸೊ ನಾನು ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋಣ, ಆ್ಯಕ್ಚುಲಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪಾಜಿ ಯಾವಾಗಲೂ ಸಂತೆಗೆ ಹೋಗ್ಬೇಕಾದ್ರೆ ತಂದುಬಿಡೋರು, ಬಟ್ ಈ ಸತಿ ಹೋಗಿಲ್ಲ ಒಂದು 2 ವಾರದಿಂದ, ಬಿಕಾಸ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಹಾಗಾಗಿ ರವೆ ತಂದಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಮೊಟ್ಟೆ ಇತ್ತಲ್ವ, ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಸ್ಪೆಷಲ್. ಆ್ಯಕ್ಚುಲಿ ನಾನು ನಾಟಿ ಕೋಳಿ ಮೊಟ್ಟೆ ತಿನ್ನಲ್ಲ, ಅಂದರೆ ಹಾಗೆ ಬೇಯಿಸ್ಕೊಂಡು ಅಥವಾ ಆಮ್ಲೆಟ್ ಹಾಕ್ಕೊಂಡು ಹಸಿ ಮೊಟ್ಟೆ ಅದೆಲ್ಲ ನನಗೆ ಆಗೋದೇ ಇಲ್ಲ. ನೋಡೋಣ, ಫಸ್ಟ್ ಟೈಮ್ ನಾಟಿ ಕೋಳಿ ಮೊಟ್ಟೆಯಲ್ಲಿ ಎಗ್ ರೈಸ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ತಿನ್ನೋದು ಕಮ್ಮಿ, ಅದೇನೋ ಒಂಥರ ಫಾರಮ್ ಕೋಳಿ ಮೊಟ್ಟೆ ತಿಂತೀನಿ, ಅದೇ ವೈಟ್ ಬರುತ್ತಲ್ಲ ಅದು, ಯೆಲ್ಲೋ ಕಲರ್ ತಿನ್ನಲ್ಲ. ಸೊ ಇದು ಎಲ್ಲರಿಗೂ ಗೊತ್ತಿರ್ಬೋದು, ಚಾಪರ್ ಅಂತ ಹೇಳ್ಬಿಟ್ಟು ಎಷ್ಟು ಸ್ಮೂತ್, ಎಷ್ಟು ಅಂದರೆ ಚಿಕ್ಕದಾಗಿ ಈರುಳ್ಳಿ ಸ್ಲೈಸ್ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ. ಇದನ್ನು ನಾನು ತರಿಸಿ ಆಲ್ಮೋಸ್ಟು 2.5 ಇಯರ್ ಆಯಿತು. ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ಅಮ್ಮ ಯೂಸ್ ಮಾಡಲ್ಲ ಇದನ್ನು, ಸುಮ್ಮನೆ ಶೋಗೆ ಅಂತ ಹೇಳಿ ಇಟ್ಟಿರ್ತಾರೆ ಅಷ್ಟೇ. ಬಟ್ ನಾನು ನೀಟಾಗಿ ವಾಶ್ ಮಾಡಿ ಇವತ್ತು ಯೂಸ್ ಮಾಡಿದ್ದೀನಿ. ಸೊ ಎಗ್ ರೈಸ್ ಮಾಡಬೇಕು. ನಾನು ಊರಲ್ಲಿದ್ದಾಗ ಯಾವಾಗಲೂ ಹಳ್ಳಿ ಸ್ಟೈಲಲ್ಲೇ ಮಾಡ್ತೀನಿ. ಮನೇಲಿ ಏನೆಲ್ಲ ಐಟಮ್ಸ್ ಸ್ಪೈಸಸ್ ಇದೆ ಅದನ್ನು ಬಳಸ್ಕೊಂಡು ನಾನು ಇಲ್ಲಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಣ್ಣೆ, ಸ್ವಲ್ಪ
ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಆ್ಯಂಡ್ ಮನೇಲಿರೋ ಎಲ್ಲ ಥರದ ಸ್ಪೈಸಸ್ಸು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಮ್ಮ ಸ್ಪೆಷಲ್ ನಾಟಿ ಕೋಳಿ ಮೊಟ್ಟೆ ಹಾಕ್ಕೊಂಡ್ರೆ ಮುಗೀತು. ನೋಡ್ತಾ ಇರ್ಬೋದು ಏನು ಸಖತ್ತಾಗಿ ಸ್ಪೈಸಿಯಾಗಿ ಕಾಣಿಸ್ತಾ ಇದೆ, ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ, ವಾವಲ್ವಾ. ಅದಾದಮೇಲೆ ಮೊದಲೇ ರೈಸ್ ಮಾಡಿ ಇಟ್ಕೊಂಡಿರಬೇಕು. ರೈಸ್ ತಣ್ಣಗಾದಮೇಲೆ ಒಂದು ರೌಂಡ್ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿ ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರಾಗಿರೋ ನಾಟಿ ಕೋಳಿ ಮೊಟ್ಟೆ ಎಗ್ ರೈಸ್ ರೆಡಿ ಆಗುತ್ತೆ. ಎಗ್ ರೈಸ್ ರೆಡಿ ಆಗ್ತಾ ಇದೆ ನಾಟಿ ಕೋಳಿ ಮೊಟ್ಟೆದು. ಈಗೇನಂತಾರೆ, ಕೆಲವೊಂದು ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಕೆಲವೊಂದು ಪದಾರ್ಥನ ತಿಂತಾ ಇರಲಿಲ್ಲ. ಲೈಕ್ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ, ಆಮೇಲೆ ಹಾಲು, ಬಾಳೆಹಣ್ಣು, ಮಟನ್, ಇದು ಯಾವುದೂ ಇದುವರೆಗೂ ತಿಂತಾ ಇರಲಿಲ್ಲ. ಬಟ್ ಪಾಪು ಆದಮೇಲೆ ಪಾಪುಗೆ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಲು ಕುಡಿಬೇಕು ಅಂತ ಹೇಳಿಬಿಟ್ಟು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಬೆಲ್ಲ ಹಾಕ್ಕೊಂಡು, ಜಾಗರಿ ಹಾಕ್ಕೊಂಡು ಹಾಲು ಕುಡಿತಾ ಇದ್ದೀನಿ. ಆ್ಯಂಡ್ ನಾಟಿ ಕೋಳಿ ಮೊಟ್ಟೆ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ನೋಡ್ತೀನಿ, ಆದರೆ ತಿಂತೀನಿ. ಇಲ್ಲ ಅಂತ ಹೇಳಿದ್ರೆ ನನಗೆ ಅಂತ ಹೇಳಿಬಿಟ್ಟು ಬೇಸಿಗೆ ಅಲ್ವಾ, ಮೊಸರನ್ನ ಮಾಡಿಟ್ಟಿದ್ದೀನಿ. ದಾಳಿಂಬೆ ಮತ್ತು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮೊಸರನ್ನ ಅಂತ ಅನ್ಬೋದು, ಮಜ್ಜಿಗೆ ಅನ್ನ ಅಂತ ಅನ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿದೆ ಅಂತ ಅಂದ್ಬಿಟ್ಟು. ಈ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ವ, ಹಾಗೆ ಎಗ್ ರೈಸ್ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ದೀನಿ. ಮಜ್ಜಿಗೆ ಅನ್ನ ಅನ್ಬೋದು, ಮೊಸರನ್ನ ಅನ್ಬೋದು. ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಇದನ್ನೇ ತಿನ್ಕೋತೀನಿ. ಸೊ ಫೈನಲಿ ಸೂಪರ್ ಆಗಿರೋ ಎಗ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ನೋಡೋಣ, ಕೈಯಲ್ಲೇ ನೋಡ್ತೀನಿ. ಸೂಪರಾಗಿ ಬಂದಿದೆ ಎಗ್ ರೈಸ್. ಸೊ ನಾನು ತಿಂತೀನಿ ಎಗ್ ರೈಸ್. ಎಗ್ ರೈಸ್ದು ಟೇಸ್ಟ್ ಅದು ಸೂಪರಾಗಿ ಬಂದಿದೆ. ನಾನು ತಿನ್ಬೋದು, ಮೊಸರನ್ನೂ ತಿಂತೀನಿ, ಎಗ್ ರೈಸು ತಿಂತೀನಿ. ಸೊ ತಿಂಡಿ ಎಲ್ಲ ಆಗಿದೆ, ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಬ್ಯುಸಿ ಇರ್ತವೆ. ಸೊ ಚೆನ್ನಾಗಿ ಬರ್ತದೆ, ಹಾಗೆಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ಬೇಕು. ಈ ನಾಟಿ ಕೋಳಿ ಮೊಟ್ಟೆ ಸಿಪ್ಪೆ ಏನು ಬರುತ್ತೆ, ಇದನ್ನು ನಾವು ಮುಸ್ರೆಗೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ದನ ತಿನ್ನಲ್ಲ. ಆ್ಯಂಡ್ ಬೆಂಕಿಗೆ ಹಾಕ್ಬೋದು, ಬಟ್ ಬೆಂಕಿಗೂ ಹಾಕಬಾರ್ದಂತೆ, ಏನೋ ಒಳ್ಳೇದಲ್ಲ ಅಂತಾರಂತೆ. ಅದೇನೋ ಶಾಸ್ತ್ರ ನಂಗೆ ಗೊತ್ತಿಲ್ಲ. ನನ್ನ ಮಗಳು ಮಲಗಿದ್ದಾಳೆ, ಹೊಲಕ್ಕೆ ಹಾಕ್ಬೇಕಂತೆ. ನೋಡೋಣ, ನಮ್ಮ ಅಪ್ಪಾಜಿ ಕೇಳೋಣ ಯಾಕೆ ಅಂತ. ಅಪ್ಪಾಜಿ, ಈ ನಾಟಿ ಕೋಳಿ ಮೊಟ್ಟೆ ಸಿಪ್ಪೆನಾ ಏನಕ್ಕೆ ಬೆಂಕಿಗೆ ಹಾಕ್ಬಾರ್ದು? ಅಮ್ಮ ಬೆಂಕಿಗೆ ಹಾಕ್ಬಾರ್ದು ಅನ್ನತ್ತಲ್ಲ. ಅಮ್ಮ ಕೋಳಿ ಹೆಚ್ಚಲ್ಲ ಅಂತ ನಮ್ಮ ಹಿಂದೂ ಪದ್ಧತಿ ಇದೆ, ಅದರಿಂದ ಕೋಳಿ ಬೆಂಕಿಗೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಿರಿಯರು ಮಾಡಿರೋದು. ಇವೆ ಮೊಟ್ಟೆ ಇಡಲ್ಲ ಅಂತನಾ ಅಥವಾ ದಪ್ಪ ಆಗಲ್ಲ ಅಂತ? ಕೋಳಿ ಹೆಚ್ಚಲ್ಲ, ಕೋಳಿ ಮರಿ ಜಾಸ್ತಿ, ಸಂತಾನ ಬೆಳೆಯಲ್ಲ ಅಂತ. ಮನೆ ಮುಂದೆ ಜಮೀನು ಇರೋದ್ರಿಂದ ಸಿಪ್ಪೆ ಎಲ್ಲ ಅಲ್ಲೇ ಇಸ್ತೆ, ಒಂಥರ ಗೊಬ್ಬರ ಆಗುತ್ತೆ ಅಲ್ವಾ, ಅವಕ್ಕೆ ಹೊಡೆದಾಗ ಮಿಕ್ಸ್ ಆಗೋಗ್ಬಿಡುತ್ತೆ. ಇವತ್ತು ನಮ್ಮ ಅಪ್ಪಾಜಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿರುತ್ತೆ ಕಲ್ಲು ಸಪ್ರೇಟ್ ಮಾಡ್ಬೇಕಾ? ಇಲ್ಲ, ಇಂಥವೆಲ್ಲ ತೆಗೆದು ಬಿಡಮ್ಮ. ಇಂಥವು ಗುಂಡ್ಲ ತೆಗೆದು ಹತ್ಲ ಮತ್ತೆ ಹಿಂಗೆ ಕಾಫಿ ಬೀಜ ಯಾವ ಗೊತ್ತಾಪಜಿ ಮೊದಲು ಹಿಂಗೆ ಸೇಮ್ ರುಕ್ಕಾಂಟಿ ಇತ್ತಲ್ಲ ಅಮ್ಮನ ತಂಗಿ, ಹೂಕಂಬಿಡಮ್ಮ ಕಾಫಿ ಬೀಜ ಹಿಂಗ್ 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 ಆಯ್ರ ಮಿಲ್ಗೆ ಹೋಗರದ, ಅದೇನ ಕಾಫಿ ಕ್ಯೂರಿಂಗ್ ಹೋಗರು, ಅದನ್ನ ಆಯ್ಬೇಕಾಯ್ತು. ಈ ಟೊಳ್ಳು ಬೀಜ ಅಮ್ಮ ಒಂದ್ 2 ದಿನ ಹೋಯ್ತಂತೆ. ಅಮ್ಮ ನಿಧಾನಕ್ಕೆ ಹಿಂಗ್ ಹಿಂಗ್ ಆಯೋದಕ್ಕೆ ಬರಲ್ಲ ಹೋಗಿ ಅಂತ ಕಳ್ಸಿದ್ರಂತ ವಾಪಸ್ಸು. ನಾವ್ ಇದನ್ನ ಮೊದ್ಲು ಇದ್ರೊಳಗೆ ವೈಟ್ ಕಲರ್ ಬರುತ್ತಲ್ಲ ಅಪ್ಪಾಜಿ, ಅದನ್ನ ತಿನ್ನವು ಕೊಬ್ರಿ ಇಲ್ಲಿ ಬರುತ್ತೆ ನೋಡಮ್ಮ, ಇಲ್ಲಿ ಐತಿ ಇದನ್ನ. ಇದು ಗೊತ್ತಿರ್ಲಿಲ್ವಲ್ಲ, ಸಣ್ಣ ಮಕ್ಕಳಲ್ವಾ. ಕುಪ್ಸ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಕೆಲಸ ಕಳೆಯೋದು ಗೊತ್ತಾಗಲ್ಲ, ಕೆಲಸ ಮುಗಿಯೋದು ಗೊತ್ತಾಗಲ್ಲ. ಅಪ್ಪಾಜಿ ನಾನು ಕೂತ್ಕೊಂಡು ಮಾತಾಡಿಕೊಂಡು ನನ್ನ ಮಗಳು ಹೆಂಗೂ ಮಲಗಿದ್ವಲ್ಲ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳಿ ಚೆನ್ನಾಗಿ ಅದು ಇದು ಅಂತ ಹಾಡು ಹರಟೆ ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ಅಪ್ಪಾಜಿ ಹತ್ರ ಹೇಳ್ಕೊಂಡು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೆಲಸ ಎಲ್ಲನೂ ಮುಗಿಸಿದ್ವಿ. ಒಂಥರ ಚಂದ ಅಲ್ವಾ, ಪಾಪ ಅವರೊಬ್ಬರೇ ಮಾಡ್ತಾಯಿದ್ರು, ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮುಗಿಸ್ದೆ. ಹಾಗೇನೆ ಸಂಭವ ಕೀಳಕ್ಕೆ ಹೋಗಿದ್ವಲ್ಲ, ನೋಡ್ತಾ ಇರ್ಬೋದು ನಾಟಿ ಸಂಭವ ನಮ್ಮ ಭಾವ ತಗೋ. ಈಗ ಅಪ್ಪಾಜಿ ಬೆಳೆದಿದ್ದೀವಲ್ಲ, ಎಷ್ಟು ಧನ್ಯ, ಎಷ್ಟು ವರ್ಷ ಆಗುತ್ತೆ ಇದು ಧನ್ಯ? ಒಂದು ವರ್ಷ ನಮಗೇನು ಕೊಳ್ದಂಗೆ ಆಗುತ್ತಮ್ಮ, 1 ವರ್ಷ ಬರುತ್ತೆ. ಬೀಜ ಉಳಿಯೋದಂಗೆ ಇಟ್ಕೋಬೇಕು, ಬೀಜ ಉಳಿಯುತ್ತೆ. ಉಳಿಬಾರ್ದು, ಬೀಜನ ಉಳಿಬಾರ್ದು ಅಂದ್ರೆ ಹುಳ ಆಗ್ಬಾರ್ದು. ಕೆಲವೊಂದು ಹಳ್ಳಿ ಪದಗಳು ಅರ್ಥ ಆಗಲ್ಲ. ಈ ಅಮ್ಮ ಮ್ಯಾಣಿ ಬಟ್ಟೆ ಮ್ಯಾಣಿ ಬಟ್ಟೆ ಅನ್ನತ್ತೆ, ಏನಂದ್ರೆ ಕವರು, ಪ್ಲಾಸ್ಟಿಕ್ ಕವರ್ ಅಂತೀವಿ. ಆಮೇಲೆ ಇದೇನಂತವಲ್ಲ ಬೇಸ್ದಾವ, ಕೊಳ್ಳಿ ದಾರ ಹತ್ತಿತ್ತಲ್ಲ, ಅದಲ್ಲ ಸೋಮವಾರ ಮಂಗಳವಾರ ಬುಧವಾರ ಅನ್ನಕ್ಕೆ ಬೇಸ್ದಾವ. ಗುರುವಾರ ನಮ್ಮಲ್ಲಿ ಏನಂತೀವಿ, ಈಗ ಇಂಗ್ಲಿಷ್ ನಲ್ಲಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತೀವಿ. ನಮ್ಮ ಹಳ್ಳಿ ಭಾಷೆಯಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ. ಆಮೇಲೆ ನಮ್ಮಲ್ಲಿ ಏನಂದ್ರು ಬೇಸ್ತಾರ, ಬುಧವಾರ, ಶುಕ್ರವಾರ, ರವಿವಾರ. ಅದಾದ್ಮೇಲೆ ಇದು ಅಪ್ಪಾಜಿ ಮೂಡ್ಲಾ ಪಡವ್ಲಾ, ಅದೇನ ನೀವು ಮೊದಲು ನಮ್ಮಲ್ಲಿ ಅಂದ್ರೆ
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಮ್ಮಲ್ಲಿ ಇದೆ. ಈಗ ನಮ್ಮ ಅಪ್ಪ ಕಾಲದಲ್ಲಿ ಈ ಪಡುಲ ಮಳೆ ಬಿತ್ಕಣೋ, ಈ ಮೂಡ್ಲ ಮಳೆ ಬಿತ್ಕಣೋ, ಉತ್ತರಕ್ಕೆ ಮಳೆ ಬಿತ್ತೆ ಇದಕ್ಕೆ ಅನ್ನೋರು ಹಿಂಗೆ ನಮ್ಮಲ್ಲಿ ಅವತ್ತಿನ ವಾಡಿಕೆ ಹಂಗಿತ್ತು. ಮೂಡ್ಲ ಬೆಳಗ್ಗೆ 10 ಗಂಟೆಗೆ ತಿಂಡಿ ಮಾಡಿದ್ವಿ. ಎಲ್ಲ ಕೆಲಸ ಎಲ್ಲ ಮುಗಿಸಿ 11:11ವರೆಗೆ ತಿಂಡಿ ತಿನ್ನೋದು, ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ಎಲ್ಲ ಆದಮೇಲೆ ಅಪ್ಪಾಜಿ ನಾನು ಮಸ್ಟ್ ಆ್ಯಂಡ್ ಶುಡ್ ಟೀ ಕುಡಿತೀವಿ. ಇದು ನೋಡಿ ಅಡಿಕೆ ಮತ್ತು ಏಲಕ್ಕಿ ನಮ್ಮ ತೋಟದಲ್ಲೇ ಹಾಕಿದ್ವಿ. ಇದು ಎಕ್ಸ್ಟ್ರಾ ಉಳಿದಿರೋದು ಓಗಣಿ ಅಂತ ಹೇಳ್ತೇವಲ್ವ, ಅಂದರೆ ಯಾವುದು ಚೆನ್ನಾಗಿ ಬೆಳೆ ಬಂದಿಲ್ಲ ಆ ಜಾಗಕ್ಕೆ ಮತ್ತೆ ಹಾಕಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿರೋದು. ಇದು ಅಡಿಕೆ ಆ್ಯಂಡ್ ಏಲಕ್ಕಿ. ಎಷ್ಟು ಬೆಳಗ್ಗೆ ಎಲ್ಲ ಅಪ್ಪಾಜಿ ನಾನು ಕ್ಲೀನ್ ಮಾಡಿದ್ವು, ಮತ್ತು ಅಮ್ಮ ಬಂದು ಮತ್ತೆ ಸಪ್ರೇಟ್ ಮಾಡಿ ಚೀಲಕ್ಕೆಲ್ಲ ತುಂಬ್ತಾ ಇದ್ದಾರೆ. ಒಂದು 2 ವರ್ಷ ಆಗುತ್ತೆ ಅವಳೆಣ್ಣೆ. ಇಲ್ಲಿ ಇಷ್ಟಿದ್ರೆ ಆ್ಯಂಡ್ ಮನೆ ಒಳಗೆ ಸ್ವಲ್ಪ ಇದೆ, ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಆಲು ಕ್ಲೀನ್ ಮಾಡಿರೋವಂಥದ್ದು. ಇದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.